ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ನಾವು ಪ್ರತಿದಿನ ಪ್ರೀತಿಯಿಂದ ಉಣ್ಣುವ ಆಹಾರವೇ ನಮ್ಮ ಜೀವಕ್ಕೆ ಕಂಟಕವಾಗ್ತಿದೆಯಾ? ಹೌದು ಅಂತ ಹೇಳ್ತಾ ಇದೆ ವಿಶ್ವ ಆರೋಗ್ಯ ಸಂಸ್ಥೆ ಬೆಂಬಲಿತ ದಿ ಲ್ಯಾನ್ಸೆಟ್ ಗ್ಲೋಬಲ್ ಹೆಲ್ತ್ ಅತ್ಯಂತ ಆಘಾತಕಾರಿ ವರದಿ ಪ್ರಕಟಿಸಿದೆ. ಕೇವಲ ಹೊಟ್ಟೆ ನೋವು, ವಾಂತಿ, ಬೇದಿ ಅಂತ ನಾವು ನಿರ್ಲಕ್ಷಿಸುವ ಫುಡ್ ಪಾಯ್ಸನಿಂಗ್ ಜಾಗತಿಕ ಮಟ್ಟದಲ್ಲಿ ಲಕ್ಷಾಂತರ ಜೀವಗಳನ್ನು ಬಲಿ ಪಡಿತಾ ಇದೆ. ಈ ವರದಿಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ವಿದ್ಯಾ. ನಾವು ತಿನ್ನುವ ಅನ್ನವೇ ನಮಗೆ ವಿಷವಾಗ್ತಾ ಇದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಹೊಸ ಅಧ್ಯಯನದ ಪ್ರಕಾರ ಕಲುಷಿತ ಆಹಾರದಿಂದಾಗಿ ಜಗತ್ತಿನಾದ್ಯಂತ ಪ್ರತಿ ವರ್ಷ ಬರೋಬ್ಬರಿ 86 ಕೋಟಿಗೂ ಹೆಚ್ಚು ಜನ ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಇಷ್ಟೇ ಅಲ್ಲ, ವರ್ಷಕ್ಕೆ ಬರೋಬ್ಬರಿ 15.2 ಲಕ್ಷ ಜನ ಕಲುಷಿತ ಆಹಾರ ಸೇವನೆಯಿಂದಲೇ ಪ್ರಾಣ ಕಳೆದುಕೊಳ್ತಿದ್ದಾರೆ. ಈ ಮಹಾಮಾರಿಗೆ ಅತಿ ಹೆಚ್ಚು ಬಲಿಯಾಗ್ತಾ ಇರೋದು ಬೇರೆ ಯಾರೂ ಅಲ್ಲ, 5 ವರ್ಷದೊಳಗಿನ ಮುಗ್ಧ ಕಂದ ಮಗಳು. ಹಿರಿಯರಿಗೆ ಹೋಲಿಸಿದ್ರೆ 5 ವರ್ಷದೊಳಗಿನ ಮಕ್ಕಳಿಗೆ ಕಲುಷಿತ ಆಹಾರದಿಂದ ಕಾಯಿಲೆ ಬರುವ ಸಾಧ್ಯತೆ 2.7ರಷ್ಟು ಹೆಚ್ಚಾಗಿದೆ. ಹಸಿರು ತರಕಾರಿ, ಹಾಲು ಮತ್ತು ನೀರಿನ ಮೂಲಕ ಮಕ್ಕಳ ದೇಹ ಸೇರುವ ರೋಟಾ ವೈರಸ್ ಮತ್ತು ಸಾಲ್ಮೊನೆಲ್ಲಾದಂತಹ ಬ್ಯಾಕ್ಟೀರಿಯಾಗಳು ಮಕ್ಕಳ ಜೀವ ಹಿಂಡ್ತಾ ಇದೆ. 5 ವರ್ಷದೊಳಗಿನ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಜೊತೆಗೆ ಅವರು ಕೈಗಳನ್ನು ಬಾಯಿಗೆ ಹಾಕೊಳ್ಳೋದ್ರಿಂದ ಸೋಂಕು ಬೇಗ ಹರಡುತ್ತೆ. ಮಕ್ಕಳಿಗೆ ಕಾಯಿಲೆ ತೀವ್ರವಾಗೋವರೆಗೂ ಪೋಷಕರಿಗೆ ತಿಳಿಯೋದೇ ಇಲ್ಲ. ಇಲ್ಲಿ ಮತ್ತೊಂದು ಆತಂಕಕಾರಿ ವಿಷಯವಿದೆ. ಕಲುಷಿತ ಆಹಾರದಿಂದ ಸಂಭವಿಸುವ ಸಾವುಗಳಿಗೆ ಕೇವಲ ಬ್ಯಾಕ್ಟೀರಿಯಾ, ವೈರಸ್ಗಳು ಕಾರಣವಲ್ಲ. ಬದಲಿಗೆ ನಮ್ಮ ತಟ್ಟೆಯಲ್ಲಿರುವ ರಾಸಾಯನಿಕ ವಿಷವೇ ಮುಖ್ಯ ಕಾರಣ. ಹೌದು, ಆಹಾರದ ಮೂಲಕ ಸಂಭವಿಸುವ ಒಟ್ಟು ಸಾವುಗಳಲ್ಲಿ 73% ಸಾವುಗಳು ಆರ್ಸೆನಿಕ್ ಮತ್ತು ಸೀಸ್ನಂತಹ ಭೀಕರ ಕೆಮಿಕಲ್ಗಳಿಂದ ಆಗ್ತಾ ಇದೆ. ಇದು ಹಾರ್ಟ್ ಅಟ್ಯಾಕ್ ಮತ್ತು ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಜಾಗತಿಕವಾಗಿ 60% ಸಾವುಗಳು ಆಫ್ರಿಕಾ ಮತ್ತು ದಕ್ಷಿಣ ಏಷ್ಯಾ ದೇಶಗಳಲ್ಲೇ ವರದಿಯಾಗ್ತಾ ಇದೆ. ಇನ್ನು ಭಾರತದ ಪರಿಸ್ಥಿತಿ ನೋಡಿದ್ರೆ, ಕಳೆದ 10 ವರ್ಷಗಳಲ್ಲಿ ಸುಮಾರು 2600ಕ್ಕೂ ಹೆಚ್ಚು ಫುಡ್ ಪಾಯ್ಸನಿಂಗ್ ಪ್ರಕರಣಗಳು ವರದಿಯಾಗಿವೆ. ನಾವು ನಿತ್ಯ ಬಳಸುವ ರೋಟಿ, ಅನ್ನ, ಖಿಚಡಿ, ದಾಲ್, ಸಿಹಿ ತಿಂಡಿ ಮತ್ತು ಹಾಲಿನ ಮೂಲಕವೇ ಭಾರತದಲ್ಲಿ ಅತಿ ಹೆಚ್ಚು ಸೋಂಕು ಹರಡ್ತಾ ಇದೆ. ಭಾರತದಲ್ಲಿ ಪ್ರತಿ ವರ್ಷ ಕೇವಲ ಬೇದಿ ಕಾಯಿಲೆಯಿಂದಲೇ 1 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಪ್ರಾಣ ಕಳೆದುಕೊಳ್ತಿದ್ದಾರೆ. ಹವಾಮಾನ ವೈಪರೀತ್ಯ ಮತ್ತು ಆಂಟಿಬಯೋಟಿಕ್ ರೆಸಿಸ್ಟೆನ್ಸಿನಿಂದಾಗಿ ಈ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಸಿದೆ. ಇದಕ್ಕೆ ಪರಿಹಾರ ಒಂದೇ: ಶುದ್ಧ ನೀರು, ಸ್ವಚ್ಛತೆ ಮತ್ತು ಸುರಕ್ಷಿತ ಆಹಾರ ಪದ್ಧತಿ. ಸರ್ಕಾರಗಳು ಮತ್ತು ಸಾರ್ವಜನಿಕರು ಈಗಲೇ ಎಚ್ಚೆತ್ತುಕೊಳ್ಳದೇ ಇದ್ರೆ ನಾವು ಉಣ್ಣುವ ಅನ್ನವೇ ನಮ್ಮ ಪಾಲಿನ ಯಮವಾಗೋದ್ರಲ್ಲಿ ಸಂಶಯವಿಲ್ಲ. ಇದಾಗಿತ್ತು ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.